ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ ಮೀಸಲಾತಿಗೆ ಸಮ್ಮತಿ. 5ರಲ್ಲಿ 3 ಜಡ್ಜ್ಗಳಿಂದ ಮೀಸಲಾತಿ ಪರವಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿತ್ತು. ಸುಪ್ರೀಂ ಕೋರ್ಟ್ನ 5 ಜಡ್ಜ್ಗಳಿಂದ 4 ಜಡ್ಜ್ಮೆಂಟ್ ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಸುಪ್ರೀಂ ಕೋರ್ಟ್ನ ಪಂಚಪೀಠದಿಂದ ಈ ಒಂದು ವಾದ ಪ್ರತಿವಾದವನ್ನ ಆಲಿಸಲಾಗಿತ್ತು. ಈಗ 5ರ ಒಂದು ಬೆಂಚ್ನ ಒಬ್ಬೊಬ್ಬರೇ ನ್ಯಾಯಾಧೀಶರು ತೀರ್ಪನ್ನ ಪ್ರಕಟ ಮಾಡ್ತಿರುವ ಅಂದ್ರೆ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಂತರ ತೀರ್ಪು ಪ್ರಕಟ ಆಗುತ್ತೆ. ಓವರಾಲ್ ಆಗಿ 5 ನ್ಯಾಯಾಧೀಶರು ಪಂಚಪೀಠದಲ್ಲಿ ವಾದ ಪ್ರತಿವಾದ ನಡೆದಿತ್ತು. ಇದು ಕೇಂದ್ರ ಸರ್ಕಾರ 2019ರಲ್ಲಿ 10% ಮೀಸಲಾತಿಯನ್ನ ಕೊಟ್ಟಿತ್ತು. ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಆರ್ಥಿಕ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಿಂದುಳಿದ ಮೇಲ್ವರ್ಗದ ಬಡ ಅಭ್ಯರ್ಥಿಗಳಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ 10% ಮೀಸಲಾತಿಯನ್ನ ನೀಡಲಾಗಿತ್ತು. ಅದರ ತೀರ್ಪು ಇವತ್ತು ಪ್ರಕಟ ಆಗಲಿರುವಂಥದ್ದು. 5 ಜಡ್ಜ್ಗಳ ಪೈಕಿ 3 ನ್ಯಾಯಾಧೀಶರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಮೀಸಲಾತಿಯ ಪರವಾಗಿ. ಕೇಂದ್ರ ಸರ್ಕಾರ ಕೈಗೊಂಡಿದೆಯಲ್ಲ ನಿರ್ಧಾರ, ಅದರ ಪರವಾಗಿ 3 ಜನ ಜಡ್ಜ್ಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. 4 ಜಡ್ಜ್ಮೆಂಟ್ಗಳಲ್ಲಿ 3 ಜಡ್ಜ್ಮೆಂಟ್ ಮೀಸಲಾತಿ ಪರವಾಗಿದೆ. ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ 10% ಮೀಸಲಾತಿ 3 ವರ್ಷದ ಹಿಂದೆ ಮೀಸಲಾತಿಯನ್ನ ಘೋಷಣೆ ಮಾಡಿತ್ತು ಕೇಂದ್ರ ಸರ್ಕಾರ. ಏಕೆಂದ್ರೆ ಮೇಲ್ವರ್ಗದವರಿಗೆ ಮೀಸಲಾತಿ ಅನ್ನುವಂಥದ್ದು ಇರಲಿಲ್ಲ. ಸೊ ಅವರು ಅದರಲ್ಲೂ ಕೂಡ ಆರ್ಥಿಕವಾಗಿ ಹಿಂದುಳಿದಂಥವರು ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇದ್ದಾರೆ, ಅಭ್ಯರ್ಥಿಗಳಿದ್ದಾರೆ. ಅವರಿಗೆ ತೊಂದರೆ ಆಗ್ತಾ ಇದೆ. ಪಾಪ ಅವರು ಕೂಡ ಮುಂದೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಅವ್ರಿಗೊಂದು ಮೀಸಲಾತಿ ಕೊಡೋಣ, 10% ಮೀಸಲಾತಿ ಕೊಡೋಣ ಅಂತ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿತ್ತು, ಜಾರಿ ಮಾಡಿತ್ತು 2019ರಲ್ಲಿ. ಈಗ 5ರಲ್ಲಿ 3 ಜಡ್ಜ್ಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ 10% ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಪರವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಇವತ್ತು ಅದರ ಒಂದು ಅಳಿವು ಉಳಿವಿನ ಪ್ರಶ್ನೆ ಇತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಪಂಚಪೀಠದಲ್ಲಿ ಅಂತ. ಅದರ ಅಂತಿಮ ತೀರ್ಪು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗುತ್ತೆ. ಆದರೆ ಪಂಚಪೀಠದಲ್ಲಿ 3 ನ್ಯಾಯಾಧೀಶರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮೀಸಲಾತಿ ಪರವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಹಿಂದುಳಿದ ಮೇಲ್ವರ್ಗದ ಅಭ್ಯರ್ಥಿಗಳಿಗೆ 10% ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ನ್ಯಾಯಾಧೀಶರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿದೆ. ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJI ನೇತೃತ್ವದ ಪಂಚಪೀಠದಲ್ಲಿ ನಡೆದಿದ್ದಂತ ವಾದ ಪ್ರತಿವಾದ. ಆ ಪೀಠದಿಂದ ಒಬ್ಬೊಬ್ಬರೇ ಜಡ್ಜ್ಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹಿರಿಯ ವಕೀಲರಾಗಿರುವಂತ ಅಶೋಕ್ ಹಾರನಹಳ್ಳಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಆರ್ಥಿಕವಾಗಿ ಹಿಂದುಳಿದ 10% ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಜನ ಈಗ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಪರವಾಗಿ ಏನಾಗ್ಬೋದು ಅಂತ ಅನ್ಸುತ್ತೆ ಸರ್? ಇದು 3 ಜನ ಅಭಿಪ್ರಾಯ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಯಾವುದೇ ತೀರ್ಮಾನ ಆಗಲಿ ಮೆಜಾರಿಟಿ ಜಡ್ಜ್ಮೆಂಟ್ ಅನ್ನೋದೇ ಅದು ಅನ್ವಯ ಆಗೋದು. ಓಕೆ. ಮೈನಾರಿಟಿ ಜಡ್ಜ್ಮೆಂಟ್ಗಳೇನು ಜಾರಿಗೆ ಬರೋಲ್ಲ. ಅದರಿಂದ ಸುಪ್ರೀಂ ಕೋರ್ಟ್ನವರು ಇದನ್ನ ಎತ್ತಿ ಹಿಡಿದಿದ್ದಾರೆ ಅಂತ ನಾವು ಭಾವಿಸಬೇಕಾಗುತ್ತೆ. ಆರ್ಥಿಕವಾಗಿ ದುರ್ಬಲರು ಇದ್ದವ್ರಿಗೆ, ಯಾವುದೇ ಮೀಸಲಾತಿ ಇಲ್ಲದೆ ಇದ್ದವ್ರಿಗೆ, ಆರ್ಥಿಕವಾಗಿ ದುರ್ಬಲರು ಇದ್ದವರಿಗೆ ಕೊಟ್ಟಿರತಕ್ಕದ್ದು ಸಂವಿಧಾನಾತ್ಮಕವಾಗೇ ಇದೆ. ಅದನ್ನ ಸುಪ್ರೀಂ ಕೋರ್ಟ್ನವ್ರು ಎತ್ತಿ ಹಿಡಿದವ್ರದ್ದು ಸ್ವಾಗತಾರ್ಹವಾದಂತ ವಿಚಾರ. ಆದ್ರೆ ಏನಾಗಿದೆ, ಈ 10% ಮಾಡಿದ್ರು ಸಹ ನಮ್ಮ ರಾಜ್ಯ ಸರ್ಕಾರದವರು ಅದನ್ನೇನು ಜಾರಿಗೆ ತಂದಿಲ್ಲ ಇಲ್ಲಿ ತನಕ. ಅದ ಕಾರಣ ಈಗ ಇನ್ ಮುಂದಾರು ಜಾರಿಗೆ ತಂದ್ರೆ ಬಡವರಿಗೆ ಅನುಕೂಲ ಆಗುತ್ತೆ. ಎಲ್ಲಾ ಜಾತಿಯಲ್ಲೂ ಬಡವರು ಇದ್ದಾರೆ. ಬಡವರಿಗೆ ಕೆಲವು ಅನುಕೂಲತೆಗಳನ್ನ ಮಾಡ್ಕೊಡೋದಕ್ಕೆ ಇದು ಸಹಾಯವಾಗುತ್ತೆ. ಮೀಸಲಾತಿ ಒಂದೇ ಮಾರ್ಗ ಅಲ್ಲ, ಇದು ಜನಗಳಿಗೆ ಬೇರೆ ಬೇರೆ ರೀತಿಯಾದಂತ ಅನುಕೂಲತೆ ಮಾಡಿಕೊಡ್ಬಹುದು. ಅದನ್ನು ಸರ್ಕಾರ ಆಲೋಚನೆ ಮಾಡಬೇಕು. ಇದಕ್ಕೆ ಯಾತಕ್ಕೆ ವಿರೋಧ ಮಾಡ್ತಾರೆ ಅನ್ನೋದು ನನಗೆ ಅರ್ಥವಾಗಿಲ್ಲ. ಮೀಸಲಾತಿ ಇರೋರಿಗೆ ಏನ್ ಅದರಿಂದ ತೊಂದರೆ ಆಗಲ್ಲ. ಹೌದು. ಇದಕ್ಕೆ ವಿರೋಧ ವ್ಯಕ್ತಪಡಿಸೋದೇನು ಸೂಕ್ತವಾದದ್ದಲ್ಲ.
ಅದೇ ಆಮೇಲೆ ಇದರಲ್ಲಿ ಮೇಲ್ವರ್ಗದವರಿಗೆ ಮೀಸಲಾತಿ ಅಂತಲ್ಲ, ಮೇಲ್ವರ್ಗದಲ್ಲಿ ಇರುವಂತ ಆರ್ಥಿಕವಾಗಿ ಹಿಂದುಳಿದಂತವ್ರಿಗೆ ಎಲ್ರಿಗೂ ಸಿಗಲ್ಲ. ಹೌದು ಹೌದು ಹೌದು. ಇದು ಮೇಲ್ವರ್ಗ ಅಂತ ಹೇಳಿ ತೀರ್ಮಾನ ಆಗೋಗಿದೆ ಅಂದ್ರೆ ಮೇಲ್ವರ್ಗ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಮೀಸಲಾತಿ ಯಾರು ಕೊಡ್ಬೇಕು ಅವ್ರನ್ನ ಬಿಟ್ಟವರೆಲ್ಲ ಮೇಲ್ವರ್ಗದವರೇ. ಮೇಲಿನ ವರ್ಗ ಅಂತ ಏನೋ ನಾವು ಭಾವಿಸ್ಬೇಕಾಗಿಲ್ಲ. ಎಲ್ಲಾ ಜಾತಿಗಳಲ್ಲೂ ಬಡವರು ಕಷ್ಟದಲ್ಲಿ ಇರೋರು ಇದ್ದೇ ಇದ್ದಾರೆ. ಇದರಿಂದ ಮೀಸಲಾತಿ ಬರ್ತಿದ್ದವ್ರಿಗೆ ಯಾವುದೇ ತೊಂದರೆ ಆಗಲ್ಲ. ಆದ್ರೆ ಯಾವ್ದು ಮೀಸಲಾತಿ ದೊರಕದಲ್ಲೇ ಇದ್ದವರಿಗೆ ಒಂದು ಆರ್ಥಿಕವಾದಂತ ಒಂದು ಕಷ್ಟದಲ್ಲಿದ್ದವ್ರಿಗೆ ಒಂದು ಸಹಾಯ ಹಸ್ತವೇ ಹೊರತು ಅದರಿಂದ ಬೇರೆ ಏನೋ ಬಹಳ ಒಂದು ದೊಡ್ಡ ಒಂದು ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸಬೇಕಾಗಿಲ್ಲ. ಆ ದೃಷ್ಟಿಯಲ್ಲಿ ಈ 10% ಮೀಸಲಾತಿ ಎತ್ತಿ ಹಿಡಿದಿರೋದು ಸುಪ್ರೀಂ ಕೋರ್ಟ್ನವರು ಬಹಳ ಇದು ನಾವೆಲ್ಲರೂ ಸ್ವಾಗತ ಮಾಡ್ಬೇಕಾದಂತ ವಿಚಾರ. ಇದನ್ನ ನಮ್ಮ ಬೇರೆ ಹಿಂದುಳಿದ ವರ್ಗದವರಾಗಲಿ ಪರಿಶಿಷ್ಟ ಜಾತಿ ವರ್ಗದವರು ಇದನ್ನ ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮೀಸಲಾತಿಯನ್ನ ಹೇಗೆ ಮೇಲ್ವರ್ಗದವರು ವಿರೋಧ ಮಾಡ್ತಾ ಇಲ್ವೋ ಅದೇ ರೀತಿ ಆರ್ಥಿಕವಾಗಿ ದುರ್ಬಲರಿಗೆ ಸಹಾಯ ಮಾಡೋದನ್ನು ಸಹ ಸ್ವಾಗತವನ್ನ ಮಾಡಬೇಕು ಅಂತ ಹೇಳಿ ನಾನು. ಆಮೇಲೆ ಈಗ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತದ್ದು ಅದು ಎಲ್ಲಾ ರಾಜ್ಯಗಳಲ್ಲೂ ಕೂಡ ಜಾರಿಯಾದಂತ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೂ ಕೂಡ ಒಂದ್ ಸ್ವಲ್ಪ ಇನ್ನೊಂದು ಮಾನ್ಯತೆ ಸಿಕ್ಕಂತಾಗುತ್ತೆ, ಎಲ್ರಿಗೂ ಕೂಡ ಹೆಲ್ಪ್ ಆದಂತಾಗುತ್ತೆ. ಹೌದು ಹೌದು ಹೌದು. ಸಮಾಜದಲ್ಲಿ ಒಂದು ಬೇರೆ ಬೇರೆ ವರ್ಗಗಳಲ್ಲಿ ಸಂಘರ್ಷ ಏರ್ಪಡತಕ್ಕಂತ ಒಂದು ಸ್ಥಿತಿ ಏರ್ಪಡಬಾರದು. ಒಂದೇ ಕೆಲವೇ ವರ್ಗಗಳಿಗೆ ಸರ್ಕಾರದವರು ಬೆಂಬಲ ಕೊಡ್ತೀವಿ, ಬೇರೆ ವರ್ಗಗಳನ್ನೆಲ್ಲ ನಾವು ಉದಾಸೀನ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಒಪ್ಪೋದಕ್ಕಾಗಲ್ಲ. ಹಾಗಾಗಿ ಇದೊಂದು ರೀತಿಯಾದಂತ ಬ್ಯಾಲೆನ್ಸಿಂಗ್ ಅಂತ ನಾನು ಅಂದ್ಕೊಂಡ್ಬಿಡ್ರಿ. ಎಲ್ಲಾ ವರ್ಗಗಳಿಗೂ ಒಂದು ರೀತಿಯ ಸಮನ್ವಯ ಸಾಧಿಸ್ತಕ್ಕಂತ ಒಂದು ಇದನ್ನ ಮಾಡಿರೋದು, ಇದನ್ನ ಸಂವಿಧಾನ ತಿದ್ದುಪಡಿ ಮಾಡಿರೋದು. ಆ ದೃಷ್ಟಿಯಲ್ಲಿ ಸಮಾಜದಲ್ಲಿ ಒಂದು ಸಮನ್ವಯ ಸಾಧಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಈ 3 ಜನ ಅಭಿಪ್ರಾಯ ವ್ಯಕ್ತಪಡಿಸಿರುವಂತ ಹಿನ್ನೆಲೆಯಲ್ಲಿ 5ರಲ್ಲಿ ಇದೇ ಒಂದು ಅಂತಿಮ ತೀರ್ಪಾಗಿ ಬರುತ್ತಾ? ಹೌದು ಹೌದು ಹೌದು. ಈಗ ಯಾವುದೇ ಒಂದು ತೀರ್ಪಿನಲ್ಲೂ ಸಹ ಈಗ ಸುಮಾರು 3 ಜನ ಜಡ್ಜ್ ಇದ್ರೆ ಇಬ್ರು ಜಡ್ಜ್ ಒಂದು ಪರ ಇನ್ನೊಬ್ಬ ಜಡ್ಜ್ ವಿರೋಧ ಮಾಡಿದ್ರು ಸಹ ಇಬ್ರು ಯಾರು ಹೇಳಿದಾರೋ ಅದೇ ಜಾರಿಗೆ ಬರುತ್ತೆ. ಅದೇ ರೀತಿ 5 ಜನದಲ್ಲಿ 3 ಜನ ಅಂದ್ರೆ ಮೆಜಾರಿಟಿ ಆಯ್ತು. ಅದರಿಂದ ಅದೇ ತೀರ್ಪು ಅಂತ ಹೇಳಿ ಪರಿಗಣಿಸಬೇಕಾಗುತ್ತೆ. ವಿರೋಧ ಮಾಡಿದ್ದು ಏನು ಲೆಕ್ಕಕ್ಕೆ ಬರೋಲ್ಲ. ಓಕೆ ಓಕೆ. ಇದನ್ನ ಮತ್ತೆ ಮೇಲ್ಮನವಿ ಏನಾದ್ರೂ ಸಲ್ಲಿಸಬಹುದಾ? ಮತ್ತೆ ಈ ವಿಚಾರಕ್ಕೆ ಸಲ್ಲಿಸೋ ಪ್ರಶ್ನೆ ಇಲ್ಲ. ಓಕೆ. ಇದು ತೀರ್ಮಾನ. ನಾಳೆ ಯಾವ್ದಾದ್ರು ಇನ್ನೊಂದು ಬೆಂಚ್ನವ್ರು ಇದು ಸರಿ ಇಲ್ಲ ಅಂತ ಅನುಮಾನ ವ್ಯಕ್ತಪಡಿಸಿದ್ರೆ ಇದಕ್ಕಿಂತ ದೊಡ್ಡ ಬೆಂಚ್ ಹೋಗ್ಬೇಕೆ ಹೊರತು ಅದು ಯಾರು ಸಲ್ಲಿಸೋದಕ್ಕೆ ಮೇಲ್ಮನವಿ ಸಲ್ಲಿಸೋ ಪ್ರಶ್ನೆ ಇಲ್ಲ. ಅಂದ್ರೆ ಅಲ್ಲಿರುವಂತ ಬೆಂಚ್ ಯಾರಾದ್ರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಬೇಕಿದ್ರೆ ಮತ್ತೆ ವಿಚಾರಣೆ ಕೈಗೆತ್ತಿಕೊಳ್ಬಹುದು. ಹೌದು ಹೌದು. ಈಗ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಅವ್ರು ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ಚೀಫ್ ಜಸ್ಟಿಸ್ ಅವರ ನೇತೃತ್ವದಲ್ಲಿ ಇರುವಂತ ಪಂಚಪೀಠ. ಹೌದು ಹೌದು. ಸೊ ಇದೇ ಅಂತಿಮ ತೀರ್ಪು ಆಗುತ್ತೆ ಈಗ. ಹೌದು, ಇದೇ ಅಂತಿಮ ತೀರ್ಪು. ಈಗ NEP ಜಾರಿ ಆಯ್ತಲ್ಲ, ಆ ರೀತಿಯಾಗಿ ಎಲ್ಲಾ ರಾಜ್ಯ ಸರ್ಕಾರಗಳು ಅಂದ್ರೆ ಕೇಂದ್ರ ಸರ್ಕಾರ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ಬಿಜೆಪಿ ಸರ್ಕಾರಗಳೇ ಇರುವಂತ ಹಿನ್ನೆಲೆಯಲ್ಲಿ ಒಂದು ಡೈರೆಕ್ಷನ್ ಕೊಟ್ಟು ಜಾರಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ? ಹೌದು ಹೌದು ಹೌದು. ನಾವು ಕರ್ನಾಟಕ ಸರ್ಕಾರದಲ್ಲಿ ಈಗಾಗಲೇ ಇದು ಬಂದು ತಿದ್ದುಪಡಿ ಬಂದು 4 ವರ್ಷ ಆದ್ರೂ ಇಲ್ಲಿ ತನಕ ಜಾರಿ ಮಾಡಿಲ್ಲ. ಸಂವಿಧಾನದನ್ನೇ ಬಂದಿರೋದನ್ನ ಜಾರಿ ಮಾಡಿಲ್ಲ. ಆದ್ರಿಂದ ಇದನ್ನ ಆದಷ್ಟು ಬೇಗ ಜಾರಿ ಮಾಡಿದ್ರೆ ಆರ್ಥಿಕವಾಗಿ ದುರ್ಬಲರಿದ್ದವರಿಗೆ ಶಿಕ್ಷಣದಲ್ಲೂ ಒಂದು ಅನುಕೂಲ ಆಗುತ್ತೆ. ಶಿಕ್ಷಣದಲ್ಲಿ ದುಡ್ಡಿದ್ದವ್ರು ಮಾತ್ರ ಡೊನೇಷನ್ ಕೊಟ್ಟು ಸೇರ್ಕೋತಾರೆ. ಮೀಸಲಾತಿ ಇದ್ದವ್ರಿಗೆ ಮೀಸಲಾತಿ ಅನುಕೂಲತೆ ಇದೆ. ಆರ್ಥಿಕವಾಗಿ ದುರ್ಬಲರಿದ್ದವ್ರಿಗೆ ಅಲ್ಲೂ ಇಲ್ಲ ಅತಂತ್ರವಾದಂತ ಸ್ಥಿತಿಯಲ್ಲಿ ಇದ್ದವ್ರಿಗೆ ರಾಜ್ಯ ಸರ್ಕಾರ ಜಾರಿಗೆ ತಂದ್ರೆ ಅದರಿಂದ ಅವ್ರ ಅಂತ ಬಡವ್ರಿಗೊಂದು ಅನುಕೂಲ ಆಗುತ್ತೆ. ಬಡವ್ರಿಗೆ ಸಹಾಯ ಮಾಡಬೇಡಿ ಅಂತ ಯಾರು ಹೇಳೋಕ್ಕಾಗಲ್ಲ. ಅಶೋಕ್ ಸರ್, ಇದು ಶಿಕ್ಷಣ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಇದೆಯಲ್ಲ, ಕೇಂದ್ರ ಸರ್ಕಾರದಲ್ಲಿನ ಅದರ ಅಡಿಯಲ್ಲಿ ಬರುವಂತ ಶಿಕ್ಷಣ ಮತ್ತೆ ಅದರ ಅಡಿಯಲ್ಲಿ ಬರುವಂತ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಅಲ್ವಾ? ರಾಜ್ಯಗಳಲ್ಲಿ ತಂದಾಗ ಅದರ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತ ಶಿಕ್ಷಣ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಸಿಗುತ್ತೆ. ಹೌದು, ಈ ಕೇಂದ್ರ ಸರ್ಕಾರ ಶಿಕ್ಷಣದಲ್ಲಿ ಮಾತ್ರ ತಂದಿದ್ದಾರೆ, ಬೇರೆ ಇದರಲ್ಲಿ ತಂದಾಗೆ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ಶಿಕ್ಷಣದಲ್ಲೂ ತಂದಿಲ್ಲ. ಅವರು ಯಾವ ಕ್ಷೇತ್ರದಲ್ಲೂ ತಂದಿರೋ ಮಾಹಿತಿ ನನಗಿಲ್ಲ. ಅಂದ್ರೆ ಯಾಕಿರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಈ ವಿಚಾರದಲ್ಲಿ? ಯಾಕೆಂದ್ರೆ ಬೇರೆಯವ್ರು ಯಾರಾದ್ರೂ ಮಾತನಾಡ್ತಾರೆ ಮೀಸಲಾತಿ ಕೊಟ್ಟಂತ ಸಂದರ್ಭದಲ್ಲಿ. ಹೌದೌದು ಹೌದು. ಮೇಲ್ವರ್ಗದವರಿಗೆ ಒಂದು ದೇರ್ನ ವೋಟ್ ಬ್ಯಾಂಕ್ ಅಲ್ಲ. ಮೇಲ್ವರ್ಗದವ್ರಿಗೆ ಕೊಟ್ರೆ ಬೇರೆಯವ್ರಿಗೆ ಅಸಮಾಧಾನ ಆಗುತ್ತೆ ಅನ್ನೋದು ಸರ್ಕಾರದ ಭೀತಿ. ಆ ದೃಷ್ಟಿಯಲ್ಲಿ ಸರ್ಕಾರದವರು ಸ್ವಲ್ಪ ಧೈರ್ಯವಾಗಿ ಸಂವಿಧಾನದಲ್ಲಿ ಇರತಕ್ಕಂತ ಅಂಶಗಳನ್ನ ಜಾರಿಗೆ ತರಬೇಕು.
ಸರ್ ಈಗ ಒಂದ್ 50% ಇದೆ, ಮತ್ತೆ ಮೊನ್ನೆ SC/ST ಗೆ ಒಂದ್ 7% ಮತ್ತೆ 17% ಜಾಸ್ತಿ ಮಾಡಿದ್ರಲ್ಲ, ಅದರ ಜೊತೆಗೆ ಆಡ್ ಆನ್ ಆಗೋದಾದ್ರೆ ಇದು 56+10 ಆಗುತ್ತೆ ಅಕಸ್ಮಾತ್ ನಮ್ಮ ರಾಜ್ಯದಲ್ಲಿ ಜಾರಿ ಆಗೋದಿಲ್ಲ. ಮೀಸಲಾತಿ ಇದು ಆ ರೀತಿಯಾದಂತ ಮೀಸಲಾತಿ ಅಲ್ಲ ಇದು. ಓಕೆ, ಯಾರಿಗೆ ಮೀಸಲಾತಿ ಇಲ್ವೋ ಅವ್ರಿಗೆ ರಿಸರ್ವೇಶನ್ ಅಂತ ಹೇಳಿದ್ ನಾವ್ ಇದನ್ನ ಭಾವಿಸಕ್ಕಾಗಲ್ಲ. ಇದು ಒಂದು ರೀತಿಯಾದಂತ ಇನ್ಸೆಂಟಿವ್ ತರ. ಈಗ ಆ 50%ಗೂ ಈ 10%ಗೂ ಸೇರಿಸೋ ಹಾಗಿಲ್ಲ. ಅದೇ ವಾದವನ್ನ ಮಾಡಿದ್ದಾರೆ. ಅದನ್ನ ನಾವು ಡೀಟೇಲ್ ಆಗಿ ಜಡ್ಜ್ಮೆಂಟ್ ಓದಿದ್ರೆ ಗೊತ್ತಾಗುತ್ತೆ. ಅದೇ ವಾದವನ್ನ ಅವ್ರು ಮಂಡಿಸಿರೋ ಹಾಗೆ ಕಾಣುತ್ತೆ. ಆದ್ರೆ ಅದು ಇದು ಬೇರೆ ಪ್ರಶ್ನೆ. ಈಗ ಉದಾಹರಣೆ ಮಹಿಳಾ ಮೀಸಲಾತಿ ಇದೆ. ಮಹಿಳಾ ಮೀಸಲಾತಿ ಇದಕ್ಕೆ ಸೇರ್ಸೋಕ್ಕಾಗಲ್ಲ. ಅದಕ್ಕೆ ವರ್ಟಿಕಲ್ ರಿಸರ್ವೇಶನ್ ಅಂಡ್ ಹಾರಿಜಾಂಟಲ್ ರಿಸರ್ವೇಶನ್ ಅಂತ ಬೇರೆ ಬೇರೆ ರೀತಿಯಾಗಿ ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ ನವರು ಹೇಳಿದ್ದಾರೆ. ಹಾಗಾಗಿ ಇದನ್ನ ಕ್ಲಬ್ ಮಾಡಿ ತೀರ್ಮಾನ ಮಾಡಕ್ ಇದೇ ಸಪರೇಟು ಅದೇ ಸಪರೇಟು. ಹೌದು, ಆ ಮೀಸಲಾತಿಗಳು ಕೊಡೋದು. ಹೌದು. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಅಶೋಕ್ ಹಾರ್ನಳ್ಳಿ ಅವರು ಹೇಳ್ತಾ ಇದ್ರು, ಈಗ 3 ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತ ಹಿನ್ನೆಲೆಯಲ್ಲಿ 5ರ ಬೆಂಚ್ ಅಲ್ಲಿ 3 ಜನ ತಮ್ಮ ಒಂದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಅದೇ ಅಂತಿಮ ಆಗತ್ತೆ. ಅಂದ್ರೆ ಈಗ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಿದೆಯಲ್ಲ, ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದ ಬಡ ಅಭ್ಯರ್ಥಿಗಳಿಗೆ 10% ಮೀಸಲಾತಿ ಇದೆಯಲ್ಲ, ಅದು ಈಗ ಅಂತಿಮ ತೀರ್ಪಾಗಿ ಹೊರಬರುತ್ತೆ ಕೋರ್ಟ್ನಲ್ಲೂ ಕೂಡ. ಇನ್ನು ಇದನ್ನ ಮೇಲ್ಮನವಿ ಸಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಯಾರಾದ್ರೂ ಇನ್ನೊಂದು ಬೆಂಚ್ನವರು ಇದನ್ನ ಬೇಕಿದ್ರೆ ಅಭಿಪ್ರಾಯ ವ್ಯಕ್ತಪಡಿಸಿ ಚೇಂಜ್ ಮಾಡ್ಕೋಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕಾನೂನು ಮತ್ತು ಸಂಸದೀಯ ಸಚಿವರಾಗಿರುವಂತಹ ಮಾಧುಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಾನು ಸುಪ್ರೀಂ ಕೋರ್ಟ್ ಡಿಸಿಷನ್ ಅನ್ನು ಸ್ವಾಗತಿಸ್ತೇನೆ. ಸರ್, ಸಮಾಜದಲ್ಲಿ ಜಾತಿ ಆಧಾರ ಒಂದೇ ಇಟ್ಕೊಂಡು ರಿಸರ್ವೇಶನ್ ಮಾಡಿ ಕೆಲವು ಆಕಸ್ಮಿಕವಾಗಿ ಹಿಂದುಳಿದ ಜಾತಿಯವರಿಗೆ ರಿಸರ್ವೇಶನ್ ಕೊಟ್ಟಿರೋ ಜೊತೆಗೆ ಬದುಕಿರೋ ಬಡವರಿಗೆ ಯಾವುದೇ ಜನಾಂಗದಲ್ಲಿರ್ಲಿ ಮೀಸಲಾತಿ ಸಿಗಬೇಕಾದ್ದು ನ್ಯಾಯ ಅಂತೇಳಿ, ನ್ಯಾಯ ಉಚಿತ ಅಂತ ಹೇಳಿ ನನ್ನ ಭಾವನೆ. ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ರು ಅದು ನಮ್ಗೆಲ್ಲ ಬಹಳ ಸಂತೋಷವಾದಂತ ತೀರ್ಮಾನ ಆಗಿತ್ತು. ಈಗ ಕೋರ್ಟ್ನು ಅದ್ರ ಪರವಾಗಿ ಬರೋದ್ರಿಂದ ಮುಂದೆ ಎಲ್ಲ ಸಮಾಜದಲ್ಲಿರೋ ಶಕ್ತಿ ಇಲ್ದಂತವ್ರಿಗೆ ಶಕ್ತಿ ಕೊಡ್ಲಿಕ್ಕೆ ಒಂದು ಅವಕಾಶ ಆಗ್ಬೋದು. ಹಾಗಾಗಿ ನಾನು ಈ ತೀರ್ಪನ್ನ ಸ್ವಾಗತಿಸ್ತೀನಿ. ಓಕೆ ಸರ್, ನಮ್ಮ ರಾಜ್ಯದಲ್ಲಿ ಜಾರಿಯಾಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಳ್ಳುವಂತದ್ರ ಬಗ್ಗೆ ಚಿಂತನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ಚರ್ಚೆಗಳ? ಇಲ್ಲ, ನಾವು ಕೋರ್ಟ್ ತೀರ್ಮಾನ ಏನಾಗುತ್ತೆ ಅಂತ ಕಾಯ್ತಾ ಇದ್ವಿ. ನಮ್ಮಲ್ಲಿ EWS ಜೊತೆಗೆ ಬೇರೆ ಬೇರೆ ವರ್ಗಗಳಿಗೆ ಬೇರೆ ಬೇರೆ ಸಮಾಜದವರ ಅಪ್ಲಿಕೇಶನ್ಸ್ ಎಲ್ಲ ಕೊಟ್ಟರು, ಪೆಂಡಿಂಗ್ ಇದೆ. ನಾವು ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಅದನ್ನೆಲ್ಲ ಒಂದ್ಸಲ ಕೂತು ಚರ್ಚೆ ಮಾಡಿ ಪರಿಹಾರ ಕೊಡ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿದೀವಿ. ಸ್ಟೇಟ್ನು ಆ ಬಗ್ಗೆ ಮುಂದೆ ಪ್ರಗತಿ ಮಾಡುತ್ತೆ. ಅಂದ್ರೆ ಅದು ಯಾವ ರೀತಿಯಾಗಿ ಮರ್ಜ್ ಆಗುತ್ತೆ ಸರ್? ಇದು ಯಾವ ರೀತಿಯಾಗಿ ಜಾರಿ ಆಗುತ್ತೆ ರಾಜ್ಯದಲ್ಲಿ? ಇಟ್ಸ್ ಎ ಲಾಂಗ್ ಪ್ರೋಸೆಸ್. ನಿಮ್ಗೆ ಲೈವ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಬಟ್ ವಿ ವೆಲ್ಕಮ್ ದಿ ಡಿಸಿಷನ್. ಅಂದ್ರೆ ನೀವು ಈ ತೀರ್ಮಾನ ಆದ ನಂತರ, ಈ ತೀರ್ಪು ಬಂದ ನಂತರ ತೀರ್ಮಾನ ಮಾಡೋಣ ಅನ್ನುವಂಥದ್ರ ಬಗ್ಗೆ ನೀವು ಮಾತಾಡೋದು. 50% ಕ್ರಾಸ್ ಆಗಿ ಅನದರ್ 60% ಆಡೋಗೋದನ್ನ ಸುಪ್ರೀಂ ಕೋರ್ಟ್ ಒಪ್ಪುತ್ತಾ ಇಲ್ವಾ ಅನ್ನೋ ಚರ್ಚೆ ನಮ್ ಜೊತೆ ಇದ್ದಿದ್ರಿಂದ ನಾವೇನು ಮುಂದುವರೆದಿರ್ಲಿಲ್ಲ. ಈಗ ನಾವು ಆಲೋಚನೆ ಮಾಡ್ತೀವಿ. ನಾನು ಈಗಷ್ಟೇ ಅಶೋಕ್ ಹಾರ್ನಳ್ಳಿ ಅವ್ರು ಮಾತನಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ಕೆಲವೊಂದು ತೀರ್ಪುಗಳನ್ನ ಮತ್ತೆ ಕೆಲವೊಂದು ಮೀಸಲಾತಿಯನ್ನ ವರ್ಟಿಕಲ್ ಆಗಿ ಮತ್ತೆ ಹಾರಿಜಾಂಟಲ್ ಆಗಿ ತೀರ್ಮಾನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಈಗ 33% ಅಂತ ಏನಾದ್ರು ಮಹಿಳಾ ಮೀಸಲಾತಿ ಅಂತ ಬಂದಂತ ಸಂದರ್ಭದಲ್ಲಿ ನಾವೇನ್ ಮೀಸಲಾತಿಯಲ್ಲಿ ಇನ್ಕ್ಲೂಡ್ ಮಾಡಲ್ಲ, ಇದೇ ಬೇರೆ ರೀತಿಯಾದಂತ ಮೀಸಲಾತಿ ಅಂತ ಹೇಳ್ತಾ ಇದ್ರು. ನಾನು ಡೀಟೇಲ್ಸ್ ನೋಡಿಲ್ಲ, ಹಳ್ಳಿಗಳಲ್ಲಿ ಇದೀನಿ. ನೀವು ಹೇಳಿದ ಮಾಹಿತಿ ಆಧಾರದ ಮೇಲೆ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಎಕನಾಮಿಕಲಿ ವೀಕ್ ಅನ್ನೋ ಪದ ಬಳಸಿರೋಂಥವ್ರಿಗೆ ಮೀಸಲಾತಿ ಕೊಡೋದನ್ನ ಸ್ವಾಗತಿಸ್ತೀವಿ. ಮುಂದೆ ಹೌ ಟು ಗೋ ಅಬೌಟ್ ನಾವು ಕೂತ್ಕೊಂಡು ಚರ್ಚೆ ಮಾಡಿ. ಸೊ ಹಾಗಾದ್ರೆ ನಮ್ಮ ರಾಜ್ಯದಲ್ಲೂ ನಿರೀಕ್ಷೆ ಇಟ್ಕೋಬಹುದು. ಓಕೆ, ಥ್ಯಾಂಕ್ ಯು JC ಮಾಧುಸ್ವಾಮಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಕಾನೂನು ಸಚಿವರು ಹೇಳ್ತಾ ಇದ್ರು ನಾವು ಈ ತೀರ್ಮಾನ ಬರಲಿ ಅಂತ ಕಾಯ್ತಾ ಇದ್ವಿ. ಸೊ ಈಗ ಸುಪ್ರೀಂ ಕೋರ್ಟ್ ನಿಂದ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ತೀರ್ಪು ಕೂಡ ಹೊರಬರುತ್ತೆ. ರಾಜ್ಯ